ಶುರು ಶುರುವಾಗಿ ಸದ್ಗುರು ಶ್ರೀ ಬ್ರಹ್ಮಚೈತನ್ಯ ಮಹಾರಾಜರ ಸದ್ಗುರು ಶ್ರೀ ಬ್ರಹ್ಮಾನಂದ ಮಹಾರಾಜರ ಸಂಕಲ್ಪ ಅನುಗ್ರಹದಿಂದ ಇವತ್ತು ಈಗ 8 ಜನ ಭಕ್ತರು ಪ್ರತಿ ದಿವಸ 100ರಂತೆ, ವಾರಕ್ಕೊಮ್ಮೆ 100ರಂತೆ, ಪ್ರತಿ ದಿವಸ 100ರಂತೆ 11 ದಿವಸ 15 ದಿವಸ, ಅದೇ ರೀತಿಯಾಗಿ ವಾರಕ್ಕೊಮ್ಮೆ ಶನಿವಾರಕ್ಕೊಮ್ಮೆ 100ರಂತೆ 3 ವರ್ಷ ಸಂಕಲ್ಪ ಮಾಡ್ತಕ್ಕಂಥವ್ರಿದ್ದಾರೆ. ಇನ್ನೊಬ್ಬರು ಭಕ್ತರು ಬಾಗಲಕೋಟೆಯವರು ಅವರು ನಾವು ಮಾಡ್ತೀವಿ ಅಂದಿದ್ರು. ಅವರಿನ್ನೂ ಹೆಸರು ಅವ್ರ ಹೆಸರು ಬಂದಿಲ್ಲ. ಆದ್ದರಿಂದ ಅದಕ್ಕಾಗಿ ಒಂದು 2 ನಿಮಿಷ ತಡೆದು ಅವ್ರ ಹೆಸರು ಬಂದು ಅವರು ಮಾಡ್ತೀವಿ ಅಂದ್ರೆ ಅವ್ರಿಗೆ ಹೇಳ್ತೀವಿ. ಇಲ್ಲ ಮತ್ತು ಮುಂದಿನ ವಾರ ಅವ್ರು ಮಾಡ್ತಿದ್ರು ಅಂದರೆ ನಾನು ಇವತ್ತಿನ ಸಂಕಲ್ಪ ಪ್ರಾರಂಭ ಮಾಡ್ತೀನಿ. ದಯವಿಟ್ಟು ಎಲ್ಲರೂ ಅಲ್ಲಿವರೆಗೂ ಏನದ ನಾಮಸ್ಮರಣೆ ಮಾಡ್ಕೊಟ್ಟು 2-3 ನಿಮಿಷ. ನೀವು ಬಂದು ಅವ್ರಿಗೆ ಕೇಳಿಸ್ಲಿಲ್ಲ ಮಾತಾಡೋದು. ಸ್ವಲ್ಪ ಕೇಳಿಸ್ಲಿಕ್ಕೆ ಅದಕ್ಕೆ ಬಂದು ಸದ್ಗುರು ಶ್ರೀ ಬ್ರಹ್ಮಚೈತನ್ಯ ಮಹಾರಾಜರ ಸದ್ಗುರು ಶ್ರೀ ಬ್ರಹ್ಮಾನಂದ ಮಹಾರಾಜರ ಅನುಗ್ರಹದಿಂದ ಇವತ್ತು 8 ಜನ ಭಕ್ತರು ಪ್ರತಿ ದಿವಸ 100ರಂತೆ, ಕೆಲವರು 11 ದಿವಸ, ಕೆಲವರು 15 ದಿವಸ, ಅದೇ ರೀತಿಯಾಗಿ ಪ್ರತಿ ಶನಿವಾರಕ್ಕೊಮ್ಮೆ ಕೆಲವರು 3 ವರ್ಷಗಳವರೆಗೆ ಈ ರೀತಿಯಾಗಿ ಸಂಕಲ್ಪ ಮಾಡ್ತಕ್ಕಂಥವ್ರು ಇದ್ದಾರೆ. ವಾರಕ್ಕೊಮ್ಮೆ 3 ವರ್ಷಗಳವರೆಗೆ ಮಾಡ್ತಕ್ಕಂಥವ್ರು ಇದ್ದೀರಿ. ಇನ್ನೊಬ್ಬರು ಬಾಗಲಕೋಟೆಯವರೊಬ್ಬರು ಹೆಣ್ಮಕ್ಳು ನಾವು ಪ್ರತಿ ದಿವಸ 100 ಬಾರಿ ಅನ್ನೋ ಸಂಕಲ್ಪ ಮಾಡ್ತೀವಿ ಅಂದಿದ್ರು. ಅವ್ರಿಗೆ ಇನ್ನೂ ಏನದ ಅಂತಂದ್ರೆ ಅವ್ರಿಗೆ ಸಂಪರ್ಕ ಆಗಿಲ್ಲ. ಇನ್ನೊಂದು 2-3 ನಿಮಿಷದಲ್ಲಿ ಅವ್ರ ಜೊತೆ ಸಂಪರ್ಕ ಮಾಡಿ ಅವ್ರು ಏನು ಅಂತ ಕೇಳಿಕೊಂಡು ನಾನು ಇವತ್ತಿನ ಸಂಕಲ್ಪವನ್ನು ಪ್ರಾರಂಭ ಮಾಡ್ತೀನಿ. ಅಲ್ಲಿವರೆಗೂ ಎಲ್ಲರೂ ಸಂಕಲ್ಪ ಮಾಡ್ತಕ್ಕಂಥವ್ರು ನಾಮಸ್ಮರಣೆ ಮಾಡ್ಕೊಂಡು ಕೂಡಬೇಕು. ಇದಾದರೆ ಎಲ್ಲರೂ ಹನುಮಾನ್ ಚಾಲೀಸ ಅನ್ಬಿಟ್ಟು ಅವ್ರು ಬೆಳಗ್ಗೆ ಚಪಾತಿ ತಿಂದಾರ ಬೆಳಗ್ಗೆ ಚಪಾತಿ ತಿಂದಾರ ಮುಂದಿನ ಶನಿವಾರ ಅಲ್ಲ ನಾಳೆ ಮಾಡಿ ಅಲ್ಲ ಇಲ್ಲ ನಾಳೆ ಮಾಡ್ತೀನಿ. ಹಲೋ, ಅವರು ಚಪಾತಿ ತಿಂದಾರ? ಉಪಹಾರ ರೂಪದಲ್ಲಿ ತಿಂದಾರ? ಅವ್ರು ಟಿಫಿನ್ ಚಪಾತಿ ತಿಂತಾರೆ. ಆದ್ರೆ ಖರೆಯಿಂದ ಕೊಡಂಗಿಲ್ಲಂಗ. ಆದ್ದರಿಂದ ಇವತ್ತು ಬೇಡ, ಅವ್ರಿಗೆ ಪ್ರತ್ಯೇಕವಾಗಿ ಬೇಕಾದ್ರೆ ನಾಳೆ ಮಾಡಿಸ್ನಂತೆ. ಅವ್ರಿಗೆ ನಾಳೆ ಮಾಡ್ತೀನಿ. ಎಲ್ಲರೂ ಮುಂದಿನ ರವಿವಾರದಿಂದ ಮತ್ತೆಲ್ಲರಿಗೂ ಮಾಡಿಸ್ತೀನಿ. ಅವಾಗ ಮಾಡಿದ್ರೆ ಅವ್ರು ಮಾಡ್ತೀವಿ ಅಂತಂದ್ರೆ ನಾಳೆ ಮಾಡಿಸ್ತೀನಿ ಅವ್ರಿಗೆ, ಅಥವಾ ಮತ್ತೆ ಯಾರಾದರೂ ಇದ್ರೂ ಮಾಡಿಸ್ತೀನಿ. ಇಲ್ಲಾಂದ್ರೆ ಮತ್ತೆ ಎಲ್ಲರೂ ಕೂಡಿಸಿ ಮಾಡಿಕೊಂಡು ಮಾಡೋದೇನದರೋ ಅದು ಒಂದು ರವಿವಾರ ಮರಾಠಿ ಅದ, ಒಂದು ರವಿವಾರ ಕನ್ನಡ ಅದ. ಇಲ್ಲಾಂದ್ರೆ ನಾವು ಒಂದು ಕೆಲಸ ಮಾಡೋಣಂತೆ, ಗುರುವಾರಕ್ಕೊಮ್ಮೆ ಕನ್ನಡ, ರವಿವಾರಕ್ಕೊಮ್ಮೆ ಮರಾಠಿ ಇರೋಣಂತೆ. ಇಲ್ಲಾಂದ್ರೆ ಶನಿವಾರ ಕನ್ನಡ, ರವಿವಾರ ಮರಾಠಿ ಹಿಂಗೆ ಇಟ್ಕೊಂಡ್ಬಿಡ್ನಂತೆ. ಅವ್ರ ಚಪಾತಿ ತಿಂದಿರೋದ್ರಿಂದ ಇವತ್ತು ನಿಮಗೆ ಆಗುವುದಿಲ್ಲ. ನಾನು ನಾಳೆ ಒಂದು ದಿವಸ ನಿಮಗೆ ವಿಶೇಷ ಒಂದು ಇದನ್ನು ಕೊಟ್ಟಿವಿ ಅವಕಾಶ. ನಾಳೆ ಮಾಡ್ತಿದ್ರೆ ನೀವು ಮಾಡ್ರಿ, ಇಲ್ಲದೇ ಇದ್ರೆ ಶನಿವಾರ ಮಾಡ್ರಿ ಅಂತ ಹೇಳು. ನಾ ಈಗ ಶುರು ಮಾಡ್ತೀನಿ. ಇವತ್ತಂತೂ ಇಲ್ಲ ಅಂತ ಹೇಳು. ನಾಳೆ ಏನದ ಚಪಾತಿ ಅಂತ ತಿನ್ಬೇಡ್ರಿ, ಮಾಡಿಸ್ತೀನಿ ಅಂತ ಹೇಳಿ ಇವತ್ತಿನ ಬದಲಿ. ಆಯ್ತು. ದೇಹಾಪರಿ ಚಾಲೋನಿ ಪ್ರಪಂಚ ಮುಮುಕ್ಷು ಜನಾಲಾಗಿ ಅಧ್ಯಾತ್ಮ ಚರ್ಚಾ ಕರೋನಿ ಬಹುಲೋಕಜೆ ಮೇಳವೀತಿ ನಮಸ್ಕಾರತ್ಯ ಬ್ರಹ್ಮಚೈತನ್ಯ ಮೂರ್ತಿ ಸದ್ಗುರುನಾಥ ಮಹಾರಾಜ ಕಿ ಜೈ 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 ರಘುವೀರ.
ಸಮರ್ಥ ಸದ್ಗುರು ಶ್ರೀ ಬ್ರಹ್ಮಚೈತನ್ಯ ಮಹಾರಾಜರ ಸದ್ಗುರು ಶ್ರೀ ಬ್ರಹ್ಮಾನಂದ ಮಹಾರಾಜರ ಅನುಗ್ರಹದಿಂದ ಇವತ್ತು ಹೊರಗಿನ ಪ್ರಪಂಚದಲ್ಲಿ ಇಷ್ಟೊಂದು ಈ ಕೊರೋನಾ ಹಾವಳಿ ಇಷ್ಟೊಂದು ಆಗ್ತಾ ಇದ್ರೂ ನಾವು ನಿಜವಾಗಿಯೂ ಮಹಾರಾಜರ ಅನುಗ್ರಹದಿಂದ ಅದರಿಂದ ಸುರಕ್ಷಿತ ಇದ್ದೀವಿ. ಮೊದಲನೇದಾಗಿ, ಎರಡನೇದಾಗಿ ಈ ಸಂದರ್ಭದಲ್ಲಿ ಅನಿವಾರ್ಯವಾಗಿ ನಮಗೆ ನಮ್ಮ ಮನೆಗಳಲ್ಲಿ ಇರಬೇಕಾಗಿರ್ತಕ್ಕಂಥ ಒಂದು ಪರಿಸ್ಥಿತಿ ಬಂದಿರುವುದರಿಂದಾಗಿ ಈ ಒಂದು ಸಮಯವನ್ನು, ಕಾಲವನ್ನು, ಪರಿಸ್ಥಿತಿಯನ್ನು ನಾವು ಬಹಳಷ್ಟು ಮಟ್ಟಿಗೆ ನಮ್ಮ ಆತ್ಮೋದ್ಧಾರಕ್ಕಾಗಿ, ನಮ್ಮ ಮನಸ್ಸಿನ ಶಾಂತಿ ಸಮಾಧಾನಕ್ಕಾಗಿ ನಾವು ಅದನ್ನು ಖರ್ಚು ಮಾಡಬೇಕು, ವಿನಿಯೋಗ ಮಾಡಬೇಕು. ಮತ್ತೆ ತಿರುಗಿ ನಮಗೆ ಇಂಥ ಒಂದು ನಾವು ಅನಿವಾರ್ಯವಾಗಿ ಒಳಗೆ ಕೊಡುವಂಥ ಪ್ರಸಂಗ ನಮಗೆ ಬರಬೇಕು ಅಂತ ನಾನೇನು ಅನ್ನೋದಿಲ್ಲ. ಆದರೆ ನಾವಾಗನೇ ಸಾಧನೆ ದೃಷ್ಟಿಯಿಂದ ಒಳಗೆ ಕೂತ್ರಂತೂ ಬಹಳ ಒಳ್ಳೆಯದು. ಪರಿಸ್ಥಿತಿಗೆ ಅನುಸಾರವಾಗಿ ಒಳಗೆ ಕೊಡೋದು ಬರಲಿಕ್ಕಿಲ್ಲ. ಅಂಥ ಸಂದರ್ಭದಲ್ಲಿ ನಮಗೆ ಬಹಳಷ್ಟು ನಾವು ಬಹಿರ್ಮುಖರಾಗಿ ಹೊರಗಿನ ಪ್ರಪಂಚದಲ್ಲೇ ನಾವು ತೊಡಗಿರ್ತೀವಿ. ಆದ್ದರಿಂದ ಇನ್ನೂ ಒಂದು ವಾರ ಅಂತೂ ಈ ಲಾಕ್ಡೌನ್ ಇರುವುದರಿಂದಾಗಿ ನಮ್ಗೆ ಅನಿವಾರ್ಯವಾಗಿ ಮನೆಯಲ್ಲಿ ಕೂಡಬೇಕಾಗಿದೆ. ಆದ್ದರಿಂದ ಮತ್ತು ಮನೆಯಲ್ಲಿ ಇರ್ತಕ್ಕಂಥವರಿಗೆ ಆ ಲಾಕ್ಡೌನ್ ಅಂತೂ ಪ್ರಶ್ನೆ ಬರುವುದಿಲ್ಲ, ಮತ್ತು ಅದಕ್ಕೂ ಏನೂ ಪ್ರಶ್ನೆ ಬರುವುದಿಲ್ಲ. ಅಂಥವರು ಸಹಿತ ಬಹಳಷ್ಟು ಸಮಯವನ್ನು ಭಗವತ್ ಚಿಂತನೆಯಲ್ಲಿ, ನಾಮಸ್ಮರಣೆಯಲ್ಲಿ, ಅನುಷ್ಠಾನಗಳಲ್ಲಿ, ಉಪಾಸನೆಗಳಲ್ಲಿ, ಸ್ತೋತ್ರ ಪಾಠಗಳಲ್ಲಿ, ಅಧ್ಯಾತ್ಮ ಚಿಂತನೆಯಲ್ಲಿ ಕಳೆದರೆ ನಮ್ಮ ಆಯುಷ್ಯ ನಿಜವಾಗಿಯೂ ಸಾರ್ಥಕ ಆದಂಗೆ ಅನ್ನಿಸ್ತದೆ. ಇವತ್ತಿನ ಪರಿಸ್ಥಿತಿಯಲ್ಲಿ ನಾವು ನೋಡ್ತೀವಿ, ಹೊರಗಿನ ಜಗತ್ತಿನಲ್ಲಿ ಅಧ್ಯಾತ್ಮದ ಅವ್ರಿಗೆ ಏನಿಲ್ಲ ಅಂದರೆ ಗಂಧ ಸಹಿತ ಅವರಿಗೆ ಇಲ್ಲ, ಅವರಲ್ಲಿ ಗಂಧನೂ ಇಲ್ಲ, ಅವ್ರಿಗೆ ಅದರ ಸಂಪರ್ಕನೇ ಬರುವುದಿಲ್ಲ. ಆಯುಷ್ಯ ಎಲ್ಲ ಕೇವಲ ದೇಹಭಾವದಲ್ಲಿ, ದೇಹ ಭೋಗಗಳಲ್ಲಿ, ದೇಹವನ್ನು ಸುಖವಾಗಿ, ಸುರಕ್ಷಿತವಾಗಿ ಐಷಾರಾಮದಲ್ಲಿ ಇರುವುದೇ ಅವರ ಜೀವನದ ಪರಮ ಪುರುಷಾರ್ಥ. ಆಮೇಲೆ ಆದರೆ ದೇಹ ನಮ್ಮ ಕೈಯಾಗಿಲ್ಲ. ಯಾವಾಗ ಆಯುಷ್ಯದ್ದು ಭರವಸೆ ಇಲ್ಲ, ಆದಷ್ಟು ತೀವ್ರವಾಗಿ ಕೃತಾರ್ಥರಾಗಲಿಕ್ಕೆ ಪ್ರಯತ್ನ ಮಾಡಬೇಕು ಅಂತ ಮಹಾರಾಜರು ಹೇಳಿದಂಗೆ ನಾವು ಇನ್ನೂ ಹೆಚ್ಚಿಗೆ ಏನಾದರೂ ಸಾಧನೆಯಲ್ಲಿ ತೊಡಗಿಕೊಂಡು ನಾವು ಏನು ಮಾಡಬೇಕು ಅಂದ್ರೆ ನಮ್ಮ ಜನ್ಮ ಸಾರ್ಥಕ ಮಾಡಿಕೊಳ್ಳುವಂಗೆ ಆಗಬೇಕು. ಕೊನೆಯ ಕ್ಷಣಕ್ಕೆ ನಮಗೇನು ಅನ್ನಿಸ್ಬೇಕು ಅಂದರೆ ನಾವು ಮಾಡಿದ್ದರಿಂದ ನಮಗೆ ನಿಜವಾಗಿಯೂ ಸಮಾಧಾನ ಆಗ್ತದೆ. ಅರ್ಥಾತ್ ಜನರು ಮಾಡಿದ್ದು ಬಿಟ್ಟದ್ದು ನಮಗೇನು ಸಂಬಂಧ ಬರೋದಿಲ್ಲ. ಆವಾಗ ನಾವು ಏನು ಮಾಡಿದ್ದೀವೋ ಅದರದ್ದೇ ಒಂದು ನಮಗೆ ಸಮಾಧಾನ ಆಗ್ತದೆ ಅನ್ನೋ ದೃಷ್ಟಿಯಿಂದ ಅದು ಒಂದೇ ನಮ್ಗೆ ಹತ್ತಿರ ಆವಾಗ ನಮ್ಮ ಕಣ್ಣು ಮುಂದೆ ಬರೋದು, ನಮ್ಮ ಮನಸ್ಸಿನಾಗ ಬರೋದು. ಆದ್ದರಿಂದ ಅರ್ಥಾತ್ ಭಗವಂತ ಹೇಳಿದಾನೆ ಏನು ಅಂದ್ರೆ ಅಂತಕಾಲೇ ಚ ಮಾಮೇವ ಸ್ಮರನ್ ಮುಕ್ತ್ವಾ ಕಲೇವರಂ ಯಃ ಪ್ರಯಾತಿ ಸ ಮದ್ಭಕ್ತೋ ಅರ್ಥಾತ್ ಯಃ ಪ್ರಯಾತಿ ಸಯಾಂತಿ ಪರಮಾಂಗತಿಂ. ಯಾವನು ಕೊನೆಯ ಸಮಯದಲ್ಲಿ ನನ್ನ ನಾಮಸ್ಮರಣೆ ಮಾಡಿಕೊಟ್ಟ ದೇಹ ಬಿಡ್ತಾನೋ, ನನ್ನ ಸ್ಮರಣೆ ಮಾಡಿಕೊಟ್ಟ ದೇಹ ಬಿಡ್ತಾನೋ. ನಾವು ಅಕಸ್ಮಾತ್ ಅಂತಕಾಲದಲ್ಲಿ ಹನುಮಾನ್ ಚಾಲೀಸ ಅನ್ಕೋತಷ್ಟು ನಾವು ದೇಹ ಬಿಟ್ವಿ, ನಾಮಸ್ಮರಣೆ ಮಾಡಿಕೊಟ್ಟ ದೇಹ ಬಿಟ್ವಿ, ಭಗವಂತನ ಚಿಂತನೆ ಮಾಡಿಕೊಟ್ಟ ನಾವು ದೇಹ ಬಿಟ್ವಿ ಅಂದರೆ ಅರ್ಥಾತ್ ಭಗವಂತಂತಾನೇನು ಅಂದ್ರೆ ನೀನು ಆ ಸಮಯದಲ್ಲಿ ನೀನು ಆ ರೀತಿಯಾಗಿ ನನ್ನ ಸ್ಮರಣೆ ಮಾಡಿದ್ರೆ ನಾನು ನಿನ್ನ ಕರ್ಕೊಂಡು ಸದ್ಗತಿಗೆ ಕರ್ಕೊಂಡು ಹೋಗ್ತೀನಿ ಅಂತ. ಆದರೆ ಹಂಗ ಕೊನೆಯ ಸಮಯದಲ್ಲಿ ನಮಗೆ ಸ್ಮರಣೆ ಬರಬೇಕಾದರೆ ನಾವು ಆಯುಷ್ಯ ತಸ್ಮಾತ್ ಸರ್ವೇಷು ಕಾಲೇಶು ಮಾಮನುಸ್ಮರ ಯುದ್ಧ ಭಗವಂತ ಹೇಳ್ತಾನೆ. ಆದ್ದರಿಂದ ಯಾವಾಗಲೂ ನೀನನ್ನು ಸ್ಮರಣೆ ಮಾಡು ಮತ್ತು ಯುದ್ಧ ಅಂದ್ರೆ ಏನು ಅಂದ್ರೆ ನೀನೇನು ಕರ್ತವ್ಯ ಮಾಡುವಂತ ಪ್ರಪಂಚದಲ್ಲಿ ಮಾಡಬೇಕಾಗಿರೋ ಕರ್ತವ್ಯ ಮಾಡುವಂತ ಹೆಂಗೆ ಹೇಳಿದನು ಹಂಗೆ ನಾವು ನಮ್ಮ ಪ್ರಪಂಚದ ಕರ್ತವ್ಯಗಳ ಜೊತೆಗೆ ನಾವು ಭಗವಂತನ ನಾಮಸ್ಮರಣೆ ಮತ್ತು ಉಪಾಸನೆಗಳಲ್ಲಿ ತೊಡಗಿಕೊಂಡಿರಬೇಕು. ನಾವು ಬಹಳಷ್ಟು ಏನು ಪುಸ್ತಕ ಓದ್ಕೊಂಡು ಕೂಡ್ಬೇಕಂತೇನಿಲ್ಲ. ನಾವು ಬಹಳಷ್ಟು ಪುಸ್ತಕ ಓದಿದ್ರೂ ಏನೂ ಉಪಯೋಗ ಆಗೋದಿಲ್ಲ. ಆಗ ಅದ್ಭುತವಾಗಿ ನಮಗೆ ಏನೇನೋ ತಿಳಿದಂಗೆ ಅನ್ನಿಸ್ತದೆ, ಆದರೆ ಪ್ರತ್ಯಕ್ಷ ವ್ಯವಹಾರದಲ್ಲಿ ಬರೋದು ಬಹಳ ಕಠಿಣ ಆಗಿದೆ. ಆದ್ದರಿಂದ ನಾವು ನೋಡ್ತೀವಿ ಬಹಳ ದೊಡ್ಡ ದೊಡ್ಡ ಗ್ರಂಥ ಪಂಡಿತರು, ಶಾಸ್ತ್ರಿಗಳು, ಪಂಡಿತರು ಇವರೆಲ್ಲರೂ ಏನದ ಬಹಳ ಸಾಕಷ್ಟು ತಿಳ್ಕೊಂಡಿರ್ತಾರೆ ಖರೆ, ಆದರೆ ಪ್ರತ್ಯಕ್ಷ ಜೀವನದಲ್ಲಿ ಅದೇನಾಗೋದಿಲ್ಲ ಅಂದ್ರೆ ಇಳಿದು ಬರೋದಿಲ್ಲ. ಜೀವನದಲ್ಲಿ ಅದು ವ್ಯಕ್ತ ಆಗಬೇಕು. ನಮ್ಮ ವ್ಯವಹಾರದಲ್ಲಿ ಅದು ಆ ಒಂದು ವೇದಾಂತದ ಮರ್ಮ ಏನದನ್ನು ನಮ್ಮ ವ್ಯವಹಾರದಲ್ಲಿ ವ್ಯಕ್ತವಾಗದೇ ಇದ್ದರೆ ಅದೆಲ್ಲ ಏನದಂದ್ರೆ ವ್ಯಕ್ತ ಆಗಿಬಿಡ್ತದೆ. ಹೆಂಗೋ ಹಂಗೇನದಂದ್ರೆ ನಾವು ಅಂಥ ಬಹಳ ದೊಡ್ಡ ಯಾವ ಉಪಾಧಿಗಳಲ್ಲಿ ಬೀಳದನೆ ನಾವು ಭಗವಂತ ನಾಮಸ್ಮರಣೆ ಉಪಾಸನೆ ಮಾಡಬೇಕು. ಅದರಲ್ಲಿಯೂ ಇವತ್ತಿನ ಪರಿಸ್ಥಿತಿಯಲ್ಲಿ ಎಷ್ಟೊಂದು ಭಯಾನಕ ವಾತಾವರಣ ನಿರ್ಮಾಣ ಆಗಿದೆ ಅಂದರೆ ನಮ್ಮ ಮನೆಯೊಳಗೆ ನಾವು ಸುಮ್ಮನೆ ಕೂತಿದ್ರು ಸಹಿತ
ನಮಗೆ ಒಂದು ಪ್ರಕಾರದಿಂದ ಭಯ ನಮ್ಮ ಮನಸ್ಸನ್ನು ಅರ್ಥಾತ್ ಆವರಿಸಿಬಿಟ್ಟದು. ಏನಾಗ್ತದೋ ಏನು ಅನ್ನುವಂಥ ಭಯ. ಇಂಥ ಪರಿಸ್ಥಿತಿಯಲ್ಲಿ ನಾವು ಧೈರ್ಯ ಮಾಡಿಕೊಂಡು ಭಗವಂತನ ಮೇಲೆ ಭರವಸೆ ಇಟ್ಟುಕೊಂಡು ನಾಮಸ್ಮರಣೆ ಮಾಡ್ಕೊಳ್ತಾ ಇದ್ದೀವಿ ಅಂತಂದ್ರೆ, ಈಗ ನೋಡಿ ನಮ್ಮ ಆಶ್ರಮದಲ್ಲಿ 60 ಜನ ಇರ್ತೀವಿ, 50-60 ಜನ. ಕೆಲವರು ಅನಿವಾರ್ಯವಾಗಿ ಬೇರೆ ಗುಡಿಗಳ ಪೂಜೆಗೆ ಹೋಗಬೇಕಾಗಿ ಬರ್ತದೆ, ಹೊರಗೆ ಹೋಗಬೇಕಾಗಿ ಬರ್ತದೆ. ಎಷ್ಟು ನಾವು ಹೋಗುವಾದ್ರೂ ಅಲ್ಲಿ ಉಳಿದ ಗುಡಿಗಳ ಮಂದಿರಗಳಲ್ಲಿರ್ತಕ್ಕಂಥ ದೇವ್ರ ಪೂಜೆ ಬಿಡ್ಲಿಕ್ಕೆ ಆಗಂಗಿಲ್ಲ. ಭಗವಂತನ ಪೂಜೆ ಮಾಡೋದನ್ನೇ ಬಿಟ್ಟರೆ ಮುಂದೆ ಯಾರು ಕಾಯಬೇಕು ಅನ್ನುವಂಥ ಪ್ರಶ್ನೆ ಬರ್ತಾ. ಆದ್ದರಿಂದ ಪೂಜೆಗಳಿಗೆ ಹೋಗಬೇಕು, ನಾವು ಮಾಸ್ಕ್ ಹಾಕೋಬೇಕು. ಅಕಸ್ಮಾತ್ ಏನಾದರೂ ಒಂದು ಕ್ಷಣ ಮಾಸ್ಕ್ ತೆಗೆದಿದ್ವಿ, ಅದರ ಸಮಯದವನ್ನ ಈ ಹೆಬ್ಬಳ್ಳಿ ಒಳಗೂ ಎಷ್ಟೊಂದು ವ್ಯಾಪಿಸಿಬಿಟ್ಟಿದೆ ಅಂದ್ರೆ ದಿನಾ 1-2-3 ಮಂದಿ ಸಾಯ್ತಾ ಇದ್ದಾರೆ. ಅನೇಕರಿಗೆ ಕೇಸ್ ಅರ್ಥಾತ್ ರೋಗ ಆಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಸುತ್ತಮುತ್ತಲು ಹೊತ್ತಿ ಉರಿತಾ ಇದೆ. ನಾವು ಆಶ್ರಮದಲ್ಲಿ ಸದ್ಗುರುಗಳ ಒಂದು ಕೃಪಾಛತ್ರದಲ್ಲಿ ನಾವು ನಮ್ಮ ಸಮಯವನ್ನು ಶಕ್ತಿ ಆದಷ್ಟು ಮಟ್ಟಿಗೆ ಭಗವತ್ ಚಿಂತನೆಯಲ್ಲಿ ಕಲಿಬೇಕು ಅನ್ನುವಂಥ ಪ್ರಯತ್ನ ಹೆಂಗೆ ಮಾಡಲಿಕ್ಕತ್ತೀವು. ಇದಕ್ಕಿಂತಲೂ ದೊಡ್ಡ ಬೆಂಗಳೂರು, ಅದೇ ರೀತಿ ಹುಬ್ಬಳ್ಳಿ, ಧಾರವಾಡ, ಬೆಳಗಾವಿ ಇಂಥ ಊರುಗಳಲ್ಲಿ, ಶಿವಮೊಗ್ಗ ಇಂಥ ಊರುಗಳಲ್ಲಂತೂ ಇನ್ನೂ ಬಹಳಷ್ಟು ಇದರದೊಂದು ವ್ಯಾಪಕತೆ ಇರುವುದರಿಂದಾಗಿ ಎಲ್ಲ ಕಡೆಗೂ ಹಬ್ಬಿರುವುದರಿಂದಾಗಿ ಎಲ್ಲರಿಗೂ ಬಾಗಿಲ ತೆಗೆದು ಹೊರಗೆ ನೋಡೋ ಪರಿಸ್ಥಿತಿ ಇಲ್ಲ ಅಂತಿದ್ದಾಗ ನಾವು ಹೊರಗೆ ಕೂತ್ಕೊಂಡು ಏನು ಮಾಡಬೇಕು ಅಂತಿದ್ರೆ ನಾವು ಬರೀ ಟಿವಿ ನೋಡಿದ್ವಿ, ಮೊಬೈಲ್ ನೋಡ್ಕೋತ ಕೂದ್ವಿ ಮುಂಜಾನೆ ಸಂಜೆ ತನಕ. ಅದ್ರೊಳಗಿಂದ ಏನು ನಮ್ಮ ಬಟ್ಟೆನೂ ತುಂಬುವುದಿಲ್ಲ, ನೆತ್ತಿನೂ ತುಂಬುವುದಿಲ್ಲ. ನೆತ್ತು ತುಂಬುವುದಿಲ್ಲ ಇದಾಗ್ತೇನು ಅಂದ್ರೆ ಮನಸ್ಸಿಗೆ ಸಮಾಧಾನ ಆಗುವುದಿಲ್ಲ. ಬಟ್ಟೆ ತುಂಬುವುದಿಲ್ಲ ಅಂದ್ರೆ ಆರೋಗ್ಯ ಅನಿಸೋದಿಲ್ಲ. ತಲೆಗೆ ನೆತ್ತು ತುಂಬುವುದಿಲ್ಲ ಅಂದ್ರೆ ತಲೆಯಾಗಿನ ಬುದ್ಧಿ ಸಮಾಧಾನ, ಬುದ್ಧಿಗೂ ಸಮಾಧಾನ ಆಗುವುದಿಲ್ಲ, ಹೊಟ್ಟೆಗೂ ಸಮಾಧಾನ ಆಗುವುದಿಲ್ಲ. ಮತ್ತು ಆಯುಷ್ಯ ಎಲ್ಲ ವ್ಯರ್ಥ ಹೋದಂಗೆ ಆಗ್ತದೆ. ಆದ್ದರಿಂದ ಶಕ್ತಿದ್ದಷ್ಟು ಮಟ್ಟಿಗೆ ನಾವು ಟಿವಿ ಮೊಬೈಲ್ ಎಲ್ಲ ಬಂದಿಟ್ಟು ನಾವು ಹೊರಗಿನವ್ರು ಸಂಪರ್ಕ ಮಾಡಿದರೆ ನಾವು ಏನು ಮಾಡಬೇಕಾಗಿ. ಇಂಥ ದಿವಸ ಇಂಥ ಬರಲಿ ನಾವು ನೀವು ಭೇಟಿ ಆಗೋದು ಅಂದ್ರೆ ಇಬ್ಬರಿಗೂ ಲಾಕ್ಡೌನ್ ಇರೋದರಿಂದ ಅವ್ರು ಹೋಗ್ಲಿಕ್ಕೆ ಆಗೋದಿಲ್ಲ, ಇವ್ರಿಗೆ ಬರ್ಲಿಕ್ಕೆ ಆಗೋದಿಲ್ಲ. ಸುಮ್ಮನೆ ಫೋನ್ನಾಗ ಮಾತಾಡಿ ಉಪಯೋಗ ಏನಾಗೋದಿದೆ. ಆದ್ದರಿಂದ ಅಗ್ನಿ ಅನಿವಾರ್ಯವಾದದ್ದನ್ನು ಒಂದು ವಿಚಾರ ಏನಾದರೂ ಒಂದು ಸ್ವಲ್ಪ ಮಾತಾಡಿ ಬಹಳಷ್ಟು ಸಮಯವನ್ನು ನಾವು ಹನುಮಾನ್ ಚಾಲೀಸ ಪಾಠ, ನಾಮಸ್ಮರಣೆ, ಉಪಾಸನೆಗಳಲ್ಲಿ ಕಲಿಬೇಕು ಅನ್ನೋ ಕಳಕಳಿಯಿಂದಲೇ ನಾವು ದಿನಾಂಕ 1ರಂದು ಮೇ 1ನೇ ತಾರೀಕು ಅವತ್ತು ಶನಿವಾರ ಇದ್ದು ನಮಗೆ ಬಹಳ ಆ ದಿವಸದ ಬಗ್ಗೆ ಅದರ ಬಗ್ಗೆ ಬಹಳ ನಮಗೆ ಸಮಾಧಾನ ಅನ್ನಿಸಿ ಅವತ್ತು ನಾವು 11 ಕೋಟಿ ಸಂಕಲ್ಪ ಮಾಡಿದ್ವಿ. ಅದಕ್ಕನುಸಾರವಾಗಿ ಈ ಒಂದು ಮೀಡಿಯಾದ ಮೂಲಕವಾಗಿ ನಾವು ಅನೇಕ ಗ್ರೂಪ್ಗಳನ್ನು ಮಾಡಿ ಆ ಗ್ರೂಪ್ಗಳ ಮೂಲಕವಾಗಿ ಪ್ರತಿ ದಿವಸ ಜನರು ತಮ್ಮ ಹೆಸರುಗಳನ್ನು ಕೊಡ್ತಾ ಇದ್ದಾರೆ. ಆದರೆ ನಮಗೆ ಏನು ಅನ್ನಿಸ್ತದೆ ಅಂದರೆ ಬಹಳಷ್ಟು ಜನರು ಈಗ 1, 2, 3, 4, 5 ಹಿಂಗೆಲ್ಲ ಸಂಖ್ಯೆ ಹೇಳ್ತಾರೆ. ಅದರಿಂದ ನಮಗೆ ಅನ್ನಿಸ್ತದೆ ಹಂಗಾಗಿ ಹಿಂಗಾದ್ರೆ 11 ಕೋಟಿ ಎಲ್ಲ ಮುಗಿಬೇಕು. ಇವು ನಮ್ಮ ಆಯುಷ್ಯ ಮುಗಿದ್ರು ಈ ರೀತಿಯಾದ 11 ಕೋಟಿ ಮುಗಿಯಂಗಿಲ್ಲ. 11 ಮಂದಿ ಅನ್ನೋರು ಇದ್ದಾರೆ. ಆದ್ರೆ ಅವ್ರಿಗಿಂತ ಈ 1, 2, 100, 100 ಬಹಳ ಜನ ಇರೋದ್ರಿಂದ ನಾವು ಅವ್ರನ್ನ ಕೈ ಬಿಡ್ತೀವಿ ಅಂತಿಲ್ಲ. ಅವ್ರ ಬಗ್ಗೆ ಬೇಜಾರಂತೂ ಏನಿಲ್ಲ. ನಮಗೂ ಅವ್ರ ಬಗ್ಗೆ ಸಂತೋಷದ ಸಮಾಧಾನದ ಭಗವಂತ ಹೇಳ್ತಾನೆ, ಉದಾರ ಸರ್ವ ಏವ ಇದೆ. ಅವರು ಎಲ್ಲರೂ ಶ್ರೇಷ್ಠ ಭಕ್ತರೇ. ಆದ್ರೆ ನಮ್ಮ ಮುಖ್ಯವಾಗಿ ಏನು ಅಂತಂದ್ರೆ ಬಹಳಷ್ಟು ಅಂದು ಈ 11 ಕೋಟಿ ಸಂಖ್ಯೆಯನ್ನು ಪೂರ್ಣ ಮಾಡಿ ಆ ಸಂಪೂರ್ಣವಾದ ಭಗವಂತನ ಅನುಗ್ರಹಕ್ಕೆ ನಾವು ಪಾತ್ರರಾಗಬೇಕು ಅನ್ನುವಂಥ ಕಳಕಳಿಯಿಂದ ನಮ್ಮ ಮನಸ್ಸಿನಾಗ ಏನು ಬಂತು ಅಂದ್ರೆ ಅವ್ರದ್ದು ಒಂದು ಸರಾಸರಿ ಅಂದ್ರೆ ಸರಾಸರಿ ಲೆಕ್ಕವನ್ನು ಇನ್ನಷ್ಟು ಮ್ಯಾಲಕ್ಕೆ ಎಬ್ಬಿಸಬೇಕು ಅಂದ್ರೆ ಈ ಸದ್ಯ ನಿನ್ನೆ ನಾನು 275 ಮಂದಿ ಹೆಸರು ಓದಿದೆ. ಆ 275 ಮಂದಿ ಕೂಡಿಸಿ ಸರಾಸರಿ ಎಷ್ಟಾಗಿದೆ ಅಂದ್ರೆ 4.8 ಆಗಿದೆ, 4.8 ಆಗಿದೆ. ಅಂದ ಬಳಿಕ ಹೀಗಾದ್ರೆ ನಮ್ಮ 11 ಕೋಟಿ ಹೆಂಗಾಗಬೇಕು ಅನ್ನುವಂಥ ಪರಿಸ್ಥಿತಿ ಇರೋದ್ರಿಂದಾಗಿ ನಮಗೆ ಏನೊಂದು ಮನುಷ್ಯನ ವಿಚಾರ ಬಂತು ಅಂದ್ರೆ ಕನಿಷ್ಠ ಮನೆ ಮಂದಿಯೆಲ್ಲರೂ ಸೇರಿ ಅರ್ಥಾತ್ 4 ಮಂದಿ 11 ಸಲ ಅಂದ್ರೆ 44 ಸಲ ಆಗ್ಬೋದು. ಅದನ್ನು ಹಿಡಿಯೋದ್ರ ಜೊತೆಗೆ 4 ಮಂದಿ 1 ತಾಸು ಅಥವಾ ಅರ್ಧ ತಾಸಿನಲ್ಲಿ ಪಾಳಿ ಹಚ್ಚಿಕೊಂಡು ಕೂತ್ಕೊಂಡು ಒಂದೊಂದು ದಿವಸ 100ರಂತೆ ಅಂದ್ರೆ ಈ ನಮ್ದು ಎವರೇಜ್ ಏನದ ಸ್ವಲ್ಪ ಮ್ಯಾಲ್ಗೆ ಇರ್ತದೆ. ನಾನು ಮುಂಜಾನೆ ವಿಚಾರ ಮಾಡಿ ನೋಡಿದೆ, ಒಂದು 100 ಒಬ್ಬರು ಅಂದ್ರು ಅಂದ್ರೆ 1 ಅನ್ನೋರ ಜೊತೆಗೆ 10 ಸೇರಿಸಿದ್ರೆ 11 ಅನ್ನೋರ ಮಂದಿ 10 ಆಗ್ತಾರೆ. 10 ಏನು ಅಂದ್ರೆ 10 ಮಂದಿ 11 ಅನ್ನೋರು ಆಗ್ತಾರೆ. ಈ ರೀತಿಯಾಗಿ 5 ಜೊತೆಗೆ ನಾವು ಇನ್ನು 6 ಸೇರಿಸಿದ್ರೆ
100 ಪಾಠದೊಳಗಿಂದ ನಾವು 6 ಮಂದಿಗೆ 16 ಕೊಟ್ಟರೆ ಅರ್ಥಾತ್ ಏನು ಅಂದ್ರೆ 16 ಕೊಟ್ಟರೆ ಅವರು 100ಕ್ಕೆ ಜ್ಞಾನ ಬರ್ತಾರೆ. ಈ ರೀತಿಯಾಗಿ ನಾವು ಏನು 11 ಪಾಠಕ್ಕೆ ಬರ್ತಾರೆ ಅವರು. ಈ ರೀತಿಯಾಗಿ ನಾವು 100 ಅಂದು ಈ ಕಡಿಮೆ ಯಾರಿಗೆ ಕಡಿಮೆ ಅಲ್ಲಿಗೆ ಶಕ್ತಿ ಆಗ್ತಾ ಇದೀನೋ ಅಂಥವ್ದು ನಾವು ಎವರೇಜ್ ಏನದ ಸ್ವಲ್ಪ ಸಣ್ಣಗೆ ಮ್ಯಾಲಕ್ಕೆ ಎಬ್ಬಿಸ್ಬೇಕು ಅನ್ನೋ ಕಳಕಳಿಯಿಂದ ಮತ್ತು ಮುಖ್ಯವಾಗಿ 100 ಪಾಠ ಅನ್ನೋದ್ರಿಂದ ಅವ್ರ ಮನೆಯೊಳಗಿನ ವಾತಾವರಣನೇ ಬದಲಾಗ್ತದೆ, ಅವ್ರ ಮನಸ್ಥಿತಿ ಬದಲಾಗ್ತದೆ, ಅವ್ರಿಗೆ ಎಲ್ಲ ದೃಷ್ಟಿಯಿಂದಲೂ ಭಗವಂತನ ಅನುಗ್ರಹ ಆಗ್ತದೆ, ಆರೋಗ್ಯ ಐಶ್ವರ್ಯಗಳು ಪ್ರಾಪ್ತ ಆಗ್ತವೆ, ಹನುಮಂತನ ಪೂರ್ಣ ಅವರ ಅನುಗ್ರಹಕ್ಕೆ ಪಾತ್ರರಾಗ್ತಾರೆ. ಅಂಥ ಒಂದು ವಿಶೇಷ ಭಾವನೆ ಬರುವುದು, ಅಂಥ ಒಂದು ಮನಸ್ಸಿನಾಗ ವಿಚಾರ ಬರುವುದು ನಿಜವಾಗಿಯೂ ಇದು ಸ್ವಲ್ಪ ಮಹಾರಾಜರ ಒಂದು ಅನುಗ್ರಹ ಅಂತ ತಿಳ್ಕೋಬೇಕು, ಮಹಾರಾಜರ ಕೃಪಾ ಅಂತ ತಿಳ್ಕೋಬೇಕು. ಆದ್ರಿಂದ ನಾವು ನಿಮ್ಗೆ ಎಲ್ಲರಿಗೂ ಕಳಕಳಿಯಿಂದ ಹೇಳುವುದೇನು ಅಂದ್ರೆ 100 ಪಾಠ ಮಾಡ್ರಿ ಅಂದ್ರೆ ನಿಧಾನವಾಗಿ ನಮ್ಮ ಸಣ್ಣಗೆ ಏನದ ಅಂದ್ರೆ 3 ವರ್ಷದಲ್ಲಿ 11 ಕೋಟಿ ಆಗೋದ್ರ ಜೊತೆಗೆ 100 ಪಾಠ ಮಾಡೋರು ಮಹಾರಾಜರ ಒಂದು ವಿಶೇಷವಾದ ನಾವು ವಿನೋದವಾಗಿ ಹೇಳಿಕತ್ತಿದ್ವಿ. ಇವತ್ತು ಮುಂಜಾನೆ ಏನು ಅಂದ್ರೆ ನಮ್ಮ ಕೋಣೆ ಒಳಗೆ ಹೇಳಿಕತ್ತಿದ್ವಿ ಏನು ಅಂದ್ರೆ ನಾವು ಒಂದು ಖಣಿ ಅಗಿಲಿಕ್ಕೆ ಹತ್ತೀವಿ, ಒಂದು ಗಣಿ ಅಗಿಲಿಕ್ಕೆ ಹತ್ತೀವಿ. ಅದ್ರಾಗ ಬೆಳ್ಳಿ ಬಂಗಾರ ಅರ್ಥಾತ್ ಸಾಕಷ್ಟು ಹತ್ತಾ ಇವೆ. ಅದರ ಜೊತೆಗೆ ಅಲ್ಲ ಯಾವಾಗ ಒಂದೊಂದು ಅಲ್ಲೊಂದು ಇನ್ನೊಂದು ಏನು ಹತ್ತಾ ಇವೆ ಅಂದ್ರೆ ಮುತ್ತು ರತ್ನ ವಜ್ರ ವೈಡೂರಿಗಳು ಹತ್ತಾ ಇವೆ. ಮುತ್ತು ರತ್ನ ವಜ್ರ ವೈಡೂರಿ ಅಂದ್ರೆ ಏನ್ರಿ ಅಂದ್ರೆ ದಿನ 100 ಪಾಠ ಮಾಡೋರು. ಅದ್ರೊಳಗೆ ಒಬ್ಬೊಬ್ಬರ 100 ಪಾಠ ಮಾಡೋರಂತೂ ಅವ್ರೇನಂದ್ರೆ ಅವ್ರ ಜವಾಹರ್ ರತ್ನ ಇದ್ದಂಗ. ಅರ್ಥಾತ್ ಏನು ಅಂದ್ರೆ 100 ಪಾಠ ಮಾಡ್ತೀವಿ ಅಂತಾರೆ. ಅದು ನಮಗೆ ಎಷ್ಟು ಸಂತೋಷ. ಒಬ್ರು ಅಂಥವ್ರು ಇದ್ದಾರೆ. ಇವತ್ತಂಥವ್ರು ಸಂಕಲ್ಪ ಇತ್ತು, ಇಬ್ಬರು ಸಂಕಲ್ಪ ಇತ್ತು, ಇಬ್ಬರಿಗೂ ಯಾವುದೋ ಒಂದು ಅನಾನುಕೂಲತೆ ಆರೋಗ್ಯದ್ದು ಮತ್ತು ಪರಿಸ್ಥಿತಿಗಳು ಅನಾನುಕೂಲತೆಯಿಂದಾಗಿ ಇವತ್ತು ಆಗಲಿಲ್ಲ. ಮುಂದೆ ಅವ್ರು ಶನಿವಾರ ಮಾಡಿದ್ದೀನಿ. ಆಮೇಲೆ ಈ ರೀತಿಯಾಗಿ ಒಬ್ಬರ ಕೂತ್ಕೊಂಡು 100 ಅನ್ನೋದು ಅದು ಒಂದು ದೊಡ್ಡ ತಪಶ್ಚರ್ಯನೇ ಆಗ್ತದೆ. ಇಲ್ಲಪ್ಪ ನಾವು ಇಬ್ರು ಕೂತ್ಕೊಂಡು ನಾವು 100 ಅಂತೀವಿ ಅಂದ್ರೆ ಅದು ಒಂದು ತಪಶ್ಚರ್ಯ ಆಗ್ತದೆ. ನಮ್ಮ ಕನಿಷ್ಠ ಪಕ್ಷ ಶನಿವಾರಕ್ಕೊಮ್ಮೆ ಆದರೂ ನೀವೇನ್ ಮಾಡಿ ನಿಮ್ಮ ಪ್ರಪಂಚದ ಗಡಿಬಿಡಿ ಒಳಗೆ 100 ಗಂಟೆ ಅಲ್ಲಿಕ್ಕೆ ಆಗದೆ ಇದ್ರು ಪ್ರತಿ ದಿವಸದಿಂದ 11, 22 ಎಷ್ಟು ಅನ್ನೋದಂದು ಶನಿವಾರಕ್ಕೊಮ್ಮೆ ಆದರೂ ನೀವು ಅರ್ಥಾತ್ ನೀವು ಪತಿ ಪತ್ನಿ ಇಬ್ಬರ ಇದ್ರು ಕೂಡಿ 100 ಸಲ ಅಂದ್ರೂ ಸಹಿತ ಅದು ಎಷ್ಟೋ ಒಂದು ಪ್ರಕಾರದಿಂದ ನಮ್ಮ ಸಾಧನೆಯಲ್ಲಿ ನಮ್ಮ ಅನುಷ್ಠಾನದಲ್ಲಿ ಅದು ಒಂದು ಮಹತ್ವದ ಸಂಖ್ಯೆ ಆಗ್ತದೆ. ಆ ದೃಷ್ಟಿಯಿಂದ ಕೆಲವರು 11 ದಿವಸ ಅಂತಿದ್ದಾರೆ ಅನ್ನೋರಿದ್ದಾರೆ, ಕೆಲವರು 13 ದಿವಸ, 15 ದಿವಸ, 1 ತಿಂಗಳು, ಶನಿವಾರಕ್ಕೊಮ್ಮೆ. ನಾವು 3 ವರ್ಷದವರೆಗೂ ಅಂತೀವಿ ಶನಿವಾರಕ್ಕೊಮ್ಮೆ ಅಂದ್ರೆ ಅದು ಒಂದು ದೊಡ್ಡ ನಮ್ಗೆ ಒಂದು ಪ್ರಕಾರದಿಂದ ಭಾಗ್ಯನ ಅಂತ ತಿಳ್ಕೋಬೇಕು. ಈ ರೀತಿಯಾಗಿ ಅರ್ಥಾತ್ ಏನು ಅಂದ್ರೆ ಇವತ್ತು ಮುಂಜಾನೆ ಮತ್ತೊಬ್ಬರು ನಾವು ಪ್ರತಿ ಶನಿವಾರಕ್ಕೊಮ್ಮೆ 100 ನಾವು 2 ಕುಟುಂಬದವರು ತಯಾರಾದರು. ಈ ಪ್ರಕಾರವಾಗಿ ನಾವು ಇನ್ನು ಮುಂದಿನ ಶನಿವಾರ ಮಾತ್ರ ನಾನು ಶನಿವಾರ ದಿವಸ ಕರ್ನಾಟಕದವರಿಗೆ ಮತ್ತು ರವಿವಾರ ದಿವಸ ಮಹಾರಾಷ್ಟ್ರದವರಿಗೆ ಮುಂದಿನ ಶನಿವಾರದಿಂದ ನಾನು ಸಂಕಲ್ಪ ಮಾಡಿಸ್ತೀನಿ. ಅಷ್ಟರೊಳಗೆ 8 ಜನ ತಯಾರಾಗ್ತಾರೆ. 100 ಅಂತೆ ಅನ್ನೋರು. ನಾವು 1 ವಾರ ಅಂತೀವಿ ಅಥವಾ 11 ದಿವಸ ಅಂತೀವಿ, 13 ದಿವಸ ಅಂತೀವಿ, 2 ವಾರ ಅಂತೀವಿ, 1 ತಿಂಗಳು ಅಂತೀವಿ, ಅಥವಾ ನಾವು 3 ತಿಂಗಳು ಅಂತೀವಿ ಅಂತ ತಿಳ್ಕೊಂಡಾಗ್ಲಿ, ಅಥವಾ ಶನಿವಾರಕ್ಕೊಮ್ಮೆ ಅಂತ ನಾವು 3 ವರ್ಷ ಅಂತೀವಿ, ಅಥವಾ ಆಯುಷ್ಯ ತುಂಬ ಅಂತೀವಿ. ಈ ರೀತಿಯಾಗಿ ನಾವು ನಿಧಾನವಾಗಿ ಆ ಭಗವಂತನ ಭಕ್ತಿಯನ್ನ ಅವನ ಪ್ರೇಮವನ್ನು ನಮ್ಮ ಅಂತಃಕರಣದೊಳಗೆ ಬೆಳೆಸಿಕೊಂಡು ನಾವೇನದ ಆ ಮಾರುತಿಯ ಒಂದು ಅನುಗ್ರಹಕ್ಕೆ ಪಾತ್ರರಾಗುವುದರ ಜೊತೆಗೆ ಸದ್ಗುರುಗಳ ಅನುಗ್ರಹಕ್ಕೂ ನಾವು ಪಾತ್ರರಾಗ್ತೀವಿ ಮತ್ತು ಪ್ರಭು ಶ್ರೀರಾಮಚಂದ್ರನ ಅನುಗ್ರಹಕ್ಕೂ ನಾವು ಪಾತ್ರರಾಗ್ತೀವಿ ಅಂತ ತಿಳ್ಕೊಂಡು ನಾನೀಗ ಅರ್ಥಾತ್ ಈಗ ಸದ್ಯ 8 ಜನರು ಏನೊಂದು ಸಂಕಲ್ಪ ಮಾಡಬೇಕು ಅಂತ ನೀವು ಕೂತಿದ್ದೀರೋ ನೀವೆಲ್ಲರೂ ಏನದ ಅಂತಂದ್ರೆ ಮುಖ್ಯವಾಗಿ ಮೊದಲನೇದಾಗಿ ನೀವು ಮಡಿ ಉಟ್ಕೊಂಡು ಕೂಡಬೇಕು. ಒಂದು ಅದಿಲ್ಲ ಅಂದ್ರೆ ಕನಿಷ್ಠ ಪಕ್ಷ ಲುಂಗಿ ಆದರೂ ಹೊಸ ಅರ್ಥಾತ್ ಒಗದ ಲುಂಗಿಯನ್ನ ಭೂತ ವಸ್ತ್ರವನ್ನ ಒಂದು ಧಾರಣೆ ಮಾಡ್ಕೊಂಡು ಕೂಡಬೇಕು. ಹೆಣ್ಮಕ್ಕಳು ಮುಖ್ಯವಾಗಿ ಸೀರೆ ಉಟ್ಕೊಂಡು ಕೂಡಬೇಕು. ಅದೇ ರೀತಿಯಾಗಿ ಸಣ್ಣ ಮಕ್ಕಳಿದ್ರು ಅಂದ್ರೆ ಅವರು ಲಂಗ ಬ್ಲೌಸ್ ಹಾಕೊಂಡು ಕೂಡಬೇಕು. ಯಾರು ದಯವಿಟ್ಟು ಈ ಹೊಸ ಅರ್ಥಾತ್ ಏನು ಅಂದ್ರೆ ಈ ಪಂಜಾಬಿ ಡ್ರೆಸ್ಸು ಅರ್ಥಾತ್ ಏನು ಅಂದ್ರೆ ಫಾರಿನ್ ಡ್ರೆಸ್ಗಳಲ್ಲಿ ಕೂಡಬಾರ್ದು. ಪ್ಯಾಂಟು ಸುನೀತತ್ತೆ ಅವರ ಇವ್ರು ಮಾಡೋದಿಲ್ಲ, ಶುಭಶ್ರೀ ಅವರ ಮಾಡುದು ನಾಳೆ ಮಾಡ್ತಾರೆ. ಅಕ್ಕಿ ರೊಟ್ಟಿ ತಿಂದಾರಂತ. ಆದ್ರಿಂದ ಸಂಕಲ್ಪಕ್ಕೆ ಉಚಿತವಾಗಿರುವ ವಸ್ತ್ರ ಧಾರಣೆ ಮಾಡಿರ್ಬೇಕು. ಒಂದೇ ಮಾತಲ್ಲಿ ಹೇಳಬೇಕು ಅಂದ್ರೆ ಆದ್ರಿಂದ ಪೈಜಾಮು, ಪ್ಯಾಂಟು, ಶರ್ಟು ಹಾಕಿರಬಾರ್ದು. ಆಮೇಲೆ ಎಲ್ಲರೂ ಏನದನ್ನು ನಿಮ್ಮ ಮುಂದೆ
ಒಂದು ಥಾಲಿಯಲ್ಲಿ ಒಂದು ಲೋಟದಲ್ಲಿ ನೀರು, ಒಂದು ತಾವಾಣ ಸೌಂಟು, ಅದೇ ರೀತಿಯಾಗಿ ಏನು ಅಂದರೆ ಅರಿಶಿನ ಕುಂಕುಮ ಅಕ್ಷತೆ, ನಿಮ್ಮ ಮನೆಯಲ್ಲಿ ಇದ್ರೆ ಹೂವು, ಒಂದೆರಡು ಹೂವು ದೇವರಿಗೆ ಏರಿಸಲಿಕ್ಕೆ, ಅದೇ ರೀತಿಯಾಗಿ ಧೂಪ ದೀಪ ಮತ್ತು ಏನಾದರೂ ಸ್ವಲ್ಪ ಸಕ್ಕರೆ ಬೆಲ್ಲ ಅಥವಾ ಮತ್ತೇನಾದರೂ ಸಿಹಿ ಇದ್ದರೆ ಅಥವಾ ಬಾಳೆಹಣ್ಣು ಇದ್ದರೆ ಹಣ್ಣು ಏನಾದರೂ ಒಂದು ನೈವೇದ್ಯಕ್ಕೆ ಇಟ್ಕೊಂಡಿರಬೇಕು. ಆಮೇಲೆ ಏನದನ್ನು ಒಂದು ಕಾಯಿ ಇಟ್ಕೊಂಡಿರ್ಬೇಕು, ತೆಂಗಿನಕಾಯಿ ಇದ್ದರೆ, ಇಲ್ಲದೇ ಇದ್ದರೆ ಒಂದು ಹಣ್ಣು ಇಟ್ಕೊಂಡ್ರು ನಡೀತದೆ. ಈ ಪ್ರಕಾರವಾಗಿ ನೀವೆಲ್ಲರೂ ಏನಾದರೂ ಶಕ್ತಿದಷ್ಟು ಮಟ್ಟಿಗೆ ಪೂರ್ವಕ್ಕೆ ಮುಖ ಮಾಡಿ ಕೂಡಬೇಕು ಅಥವಾ ಉತ್ತರಕ್ಕೆ ಮುಖ ಮಾಡಿ ಕೂಡಬೇಕು. ಈ ರೀತಿಯಾಗಿ ನಾವು ಸಿದ್ಧತೆ ಮಾಡಿಕೊಂಡು ನೀವು ಮಹಾರಾಜರ ಫೋಟೋ ಇಟ್ಕೊಂಡು ಕೂಡ್ರಿ, ಮಾರುತಿ ಫೋಟೋ ಇಟ್ಕೊಂಡು ಕೂಡ್ರಿ, ರಾಮದೇವ್ರ ಫೋಟೋ ಇಟ್ಕೊಂಡು ಕೂಡ್ರಿ ಅಥವಾ ದೇವರ ಮುಂದೆ ಕೂಡ್ರಿ, ಈ ರೀತಿಯಾಗಿ ಕೂತ್ಕೊಂಡು ನೀವು ಸಂಕಲ್ಪವನ್ನು ಪ್ರಾರಂಭ ಮಾಡಬೇಕು. ನಾನು ಈಗ ಶುರು ಮಾಡ್ತೀನಿ. ಎಲ್ಲರೂ ನಿಮ್ಮ ನಿಮ್ಮ ಹಣೆಗಳಿಗೆ ಕುಂಕುಮ ಹಚ್ಕೋಬೇಕು. ಗಂಡಸರು ಹಣೆಗೆ ಕುಂಕುಮ ಹಚ್ಕೋಬೇಕು, ಹೆಣ್ಮಕ್ಳು ಹಣೆಗೆ ಕುಂಕುಮ ಹಚ್ಕೋಬೇಕು. ಈ ರೀತಿಯಾಗಿ ಸಂಕಲ್ಪ ಪ್ರಾರಂಭ ಆಗ್ತದೆ. ಗಂಡಸರಿಗೆ ಯಾರಿಗೆ ಆಚರಣೆ ಮಾಡ್ಲಿಕ್ಕೆ ಬರ್ತದೆ ಅವ್ರು ಆಚರಣೆ ಮಾಡಬೇಕು. ಹೆಣ್ಮಕ್ಳು ಮೊದಲು ಬಲಗಣ್ಣಿಗೆ ಆಮೇಲೆ ಎಡಗಣ್ಣಿಗೆ ನೀರು ಹಚ್ಕೋಬೇಕು. ಆಮೇಲೆ ಅವರು ಸಂಕಲ್ಪ ಮಾಡಿಕೊಂಡು ಹೆಣ್ಮಕ್ಳು ಅವ್ರ ಕೈ ಹಿಡ್ಕೊಂಡು ಅವ್ರ ಬಲಗೈ ಸ್ಪರ್ಶ ಮಾಡಿರಬೇಕು. ಈ ಪ್ರಕಾರವಾಗಿ ನೀವು ಅರ್ಥಾತ್ ಅವರು ಎಡಗೈ ಬುಡಕೆಟ್ಟು ಬಲಗೈ ಮೇಲೆ ಇಟ್ಟಿರ್ತಾರೆ, ಅದನ್ನ ನಿಮ್ಮ ಕೈ ಇಡಬೇಕು. ಈ ಪ್ರಕಾರವಾಗಿ ಸಂಕಲ್ಪ ಪ್ರಾರಂಭ ಆಗ್ತದೆ. ನಾನು ಅರ್ಥಾತ್ ಇನ್ನು ಸಂಕಲ್ಪವನ್ನು ಪೂರ್ಣ ಹೇಳಿ ಆಮೇಲೆ ನೀವು ಎಷ್ಟೆಷ್ಟು ದಿವಸ ಅಂತೀರಿ ಅನ್ನೋದನ್ನ ನಾನು ಹೇಳ್ತೀನಿ. ಅದ್ರ ಪ್ರಕಾರವಾಗಿ ನೀವು ಯಾರ್ಯಾರು ಎಷ್ಟೆಷ್ಟು ದಿವಸ ಅಂತೀರಿ ಅನ್ನೋದನ್ನ ನೀವು ಆವಾಗ ಹೇಳಬೇಕು. ಈ ರೀತಿಯಾಗಿ ನಮ್ಮ ಸಂಕಲ್ಪ ಪ್ರಾರಂಭ ಆಗ್ತದೆ. ಶ್ರೀರಾಮ ಸಮರ್ಥ. ಶ್ರೀಮನ್ ಮಹಾಗಣಾಧಿಪತಯೇ ನಮಃ. ಓಂ ಕೇಶವಾಯ ನಮಃ, ಓಂ ನಾರಾಯಣಾಯ ನಮಃ, ಓಂ ಮಾಧವಾಯ ನಮಃ, ಓಂ ಗೋವಿಂದಾಯ ನಮಃ. ಓಂ ಗೋವಿಂದಾಯ ನಮಃ, ಓಂ ವಿಷ್ಣವೇ ನಮಃ, ಓಂ ಮಧುಸೂದನಾಯ ನಮಃ, ಓಂ ತ್ರಿವಿಕ್ರಮಾಯ ನಮಃ, ಓಂ ವಾಮನಾಯ ನಮಃ, ಶ್ರೀಧರಾಯ ನಮಃ, ಋಷಿಕೇಶಾಯ ನಮಃ, ಪದ್ಮನಾಭಾಯ ನಮಃ, ದಾಮೋದರಾಯ ನಮಃ, ಸಂಕರ್ಷಣಾಯ ನಮಃ, ವಾಸುದೇವಾಯ ನಮಃ, ಪ್ರದ್ಯುಮ್ನಾಯ ನಮಃ, ಅನಿರುದ್ಧಾಯ ನಮಃ, ಪುರುಷೋತ್ತಮಾಯ ನಮಃ, ಅಧೋಕ್ಷಜಾಯ ನಮಃ, ನಾರಸಿಂಹಾಯ ನಮಃ, ಅಚ್ಯುತಾಯ ನಮಃ, ಜನಾರ್ದನಾಯ ನಮಃ, ಉಪೇಂದ್ರಾಯ ನಮಃ, ಹರೇ ನಮಃ, ಶ್ರೀಕೃಷ್ಣಾಯ ನಮಃ. ಕೈ ಮುಗಿಬೇಕು. ಸುಮುಖಶ್ಚೈಕದಂತಶ್ಚ ಕಪಿಲೋ ಗಜಕರ್ಣಕಃ, ಲಂಬೋದರಶ್ಚ ವಿಕಟೋ ವಿಘ್ನನಾಶೋ ಗಣಾಧಿಪಃ, ಧೂಮ್ರಕೇತುರ್ನಾಧ್ಯಕ್ಷೋ ಬಾಲಚಂದ್ರೋ ಗಜಾನನಃ, ದ್ವಾದಶೈತಾನಾಮಾನ್ಯ ಪಠೇತ್ ಶೂನ್ಯಾನ್ಪಿ ವಿದ್ಯಾರಂಭೆ ವಿವಾಹೇ ಚ ಪ್ರವೇಶೇ ನಿರ್ಗಮೇ ತಥಾ ಸಂಗ್ರಾಮೇ ಸಂಕಟೇ ಚೈವ ವಿಘ್ನಸ್ತಸ್ಯ ನ ಜಾಯತೆ. ಶುಕ್ಲಾಂಬರಧರಂ ದೇವಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಅವೀಪ್ಸಿತಾರ್ಥಸಿದ್ಧ್ಯರ್ಥಂ ಪೂಜಿತೋऽಸುರಾಸುರೈಃ ಸರ್ವವಿಘ್ನಹರಸ್ತಸ್ಮೈ ಗಣಾಧಿಪತಯೇ ನಮಃ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಸರ್ವದಾ ಸರ್ವಕಾರ್ಯೇಷು ನಾಸ್ತಿ ತೇಷಾಂ ಮಂಗಲಂ. ಏಷಾಂ ಯಸ್ತೇಷಾಂ ಕುತಸ್ತೇಷಾಂ ಪರಾಜಯಃ. येषामिन्दीवरस्यामो दहतो जनार्दनः. विनायकं कुरुम्बानं ब्रह्मा विष्णुमहेश्वरा. सरस्वतीं प्रणम्यादौ सर्वकार्यार्थसिद्धये. यत्र योगेश्वरः कृष्णो यत्र पार्थो धनुर्धरः तत्र श्रीर्विजयो भूतध्रुवानीतिर्मतिर्मम. सर्वेष्वानन्दकार्येषु त्रयस्त्रिभुवनेश्वराः. देवादिशन्तनसिद्धिं ब्रह्मेशान जनार्दनः. ओम लक्ष्मीनारायणाभ्यां नमः, उमामहेश्वराभ्यां नमः, वाणी हिरण्यगर्भाभ्यां नमः, शचीपुरुद्राभ्यां नमः, मातापितृभ्यां नमः, इष्टदेवताभ्यो नमः, कुलदेवताभ्यो नमः, ग्रामदेवताभ्यो नमः, स्थानदेवताभ्यो नमः, वास्तुदेवताभ्यो नमः, आदित्यादि नवग्रहदेवताभ्यो नमः. सर्वेभ्यो देवेभ्यो नमः. सर्वेभ्यो ब्राह्मणेभ्यो नमो नमः. ಈಗೆಲ್ಲರೂ ಏನು ಮಾಡಬೇಕು ಅಂದರೆ ಎಡಗೈಯಲ್ಲಿ ಅಕ್ಷತಾ ಇಟ್ಕೋಬೇಕು, ಬಲಗೈ ಅದರ ಮೇಲೆ ಮುಚ್ಚಿಕೊಂಡು ಬಲಗಡೆ ಮಂಡಿ ಮೇಲೆ ಅಂದರೆ ಮೊಣಕಾಲ ಮೇಲೆ ಇಟ್ಕೊಂಡು ಕೂಡಬೇಕು. ನಾನು ಮೊಮ್ಮ ಅಂತ ಹೇಳುವವರೆಗೂ ಕೇಳ್ಕೋತ ಕೂಡಬೇಕು. ಶ್ರೀಮದ್ ಭಗವತೋ ಮಹಾಪುರುಷಸ್ಯ ವಿಷ್ಣೋರಾಜ್ಞೆಯ ಪ್ರವೃತ್ತಮಾನಸ್ಯ ಅದ್ಯ ಬ್ರಹ್ಮಣಃ ದ್ವಿತೀಯ ಪರಾರ್ಧೆ ಶ್ರೀ ಶ್ವೇತವಾರಾಕಲ್ಪೆ वैवस्वतमन्वन्तरे अष्टाविंशतितमे कलियुगे कलिप्रथमचरणे भूलोके भरतवर्षे भरतखण्डे जम्बूद्वीपे दण्डकारण्ये देशे गोदावर्याः दक्षिणे तीरे शालिवाहनशके बौद्धावतारे रामक्षेत्रे अस्मिन् वर्तमाने
व्यावहारिके चांद्रमानेन प्रभवादिषष्टि संवत्सराणां मध्ये प्लवनाम संवत्सरस्य उत्तरायणे वसन्तऋतौ वैशाखमासे शुक्लपक्षे अद्य चतुर्थ्यां तिथौ अद्य वासरः भानुवासरे अद्य ज्योत नक्षत्रे आर्द्रा नक्षत्रे शुभयोगे शुभकरणे एवं गुणविशेषेण विशिष्टायां शुभतिथौ ಈ ಎಲ್ಲರೂ ಏನದನೋ ನಾ ಹೇಳಿದಂಗೆ ಹೇಳ್ಬೇಕು. ಆಮೇಲೆ ಕೊನೆಗೆ ನಾ ಯಾರ್ಯಾರಿಗೆ ಅಲ್ಲಿ ಹೇಳ್ತೀನಿ ಅವ್ರು ಅನ್ಬೇಕು, ಉಳಿದವ್ರು ಸುಮ್ಮನೆ ಕೂತಿರ್ಬೇಕು. ಮಮ ಆತ್ಮನಃ ಶ್ರುತಿಸ್ಮೃತಿ ಪುರಾಣೋಕ್ತ ಫಲ ಪ್ರಾಪ್ತ್ಯರ್ಥಂ ಅಸ್ಮಾಕಂ ಕುಟುಂಬಾನಾಂ ಪರಿವಾರಾಣಾಂ द्विपद चतुष्पद सहितानां क्षेम स्थैर्य धैर्य विजय अभय आयुः आरोग्य ऐश्वर्य अभिवृद्ध्यर्थं धर्म अर्थ काम मोक्ष चतुर्विध फल पुरुषार्थ सिद्ध्यर्थम भक्ति ज्ञान वैराग्य सिद्ध्यर्थम श्री भरत लक्ष्मण शत्रुघ्न हनुमत समेत श्री सीतारामचंद्र कृपा प्रसाद सिद्ध्यर्थम श्री सद्गुरु ब्रह्म चैतन्य महाराज श्री सद्गुरु ब्रह्मानंद महाराज कृपा प्रसाद सिद्ध्यर्थम अद्य आरभ्य ಈ ನಾನು ಮೊದಲಿಗೆ ಏನು ಮಾಡ್ತೀನಿ ಅಂದ್ರೆ 11 ದಿವಸ 11 ದಿವಸ ಪ್ರತಿ ದಿವಸ 100ರಂತೆ 11 ದಿವಸ ಪಾಠ ಮಾಡೋರ ಹೆಸರು ಹೇಳ್ತೀನಿ. ಅದರ ಜೊತೆಗೇನೆ 15 ದಿವಸ ಪಾಠ ಮಾಡೋರ ಹೆಸರನ್ನು ಹೇಳ್ತೀನಿ. ಆಮೇಲೆ ಶನಿವಾರಕ್ಕೊಮ್ಮೆ ಪಾಠ ಮಾಡೋರು 3 ವರ್ಷಗಳವರೆಗೆ ಪಾಠ ಮಾಡೋರ ಹೆಸರು ಹೇಳ್ತೀನಿ. ಆಮೇಲೆ ವಾರಕ್ಕೊಂದು, ಅದೇ ಶನಿವಾರಕ್ಕೊಮ್ಮೆ 3 ದಿನಗಳ ವಾರಕ್ಕೊಂದು ದಿವಸ ಪಾಠ ಮಾಡೋರ್ಗು 3 ವರ್ಷಗಳವರೆಗೆ ಇದ್ದವ್ರ ಹೆಸರು ಹೇಳ್ತೀನಿ. ಮೊದಲೇಕೀಗ 11 ದಿವಸದವರಲ್ಲಿ ಅಹಂ ಮಮ ಸಹ ಕುಟುಂಬಾನಾಂ ಸಹ ಪರಿವಾರಾಣಾಂ ಕುಟುಂಬಸ್ಯ ಸರ್ವ ಸದಸ್ಯೈಃ ಸಹ 11 ದಿನ ಪರ್ಯಂತಂ ಇಷ್ಟು ಹೇಳಿ ನಿಂದರ್ಗವರು ಶರತ್ ತಾಪಸ್ ಅವರು ಇಷ್ಟು ಹೇಳಿ ನಿಲ್ಬೇಕು. ಆಮೇಲೆ ಆರತಿ ಸಬ್ನೀಸ್ ಹಾಗೂ ಕುಟುಂಬದವ್ರು ಹೇಳಬೇಕು, ಗಿರಿಧರ್ ಕುಲಕರ್ಣಿ ಹಾಗೂ ಕುಟುಂಬದವ್ರು ಹೇಳಬೇಕು, ಅಭಿಜಿತ್ ರಾವ್ ಹಾಗೂ ಕುಟುಂಬದವ್ರು ಹೇಳಬೇಕು, 15 ದಿವಸದ್ದು ಹೇಳಬೇಕು. ಮಮ ಕುಟುಂಬಸ್ಥ ಸದಸ್ಯೈಃ ಸಹ 15 ದಿನ ಪರ್ಯಂತಂ ಪ್ರತಿದಿನಂ ಶತ ಹನುಮಾನ್ ಚಾಲೀಸಾ 11 ದಿವಸದವರು ಈ ರೀತಿ ಹೇಳೋದು. ಪ್ರತಿದಿನಂ ಶತ ಹನುಮಾನ್ ಚಾಲೀಸಾ ಪಾಠಂ ಅಹಂ ಕಲಿಷ್ಯೆ. ಒಂದ್ಸಲ ನೀರು ಬಿಡ್ರಿ. ಈ 15 ದಿವಸದವ್ರು ನೀರು ಬಿಡಬೇಕು, 11 ದಿವಸದವರು. ಇನ್ನೊಂದ್ಸಲ ಹೇಳ್ತೀನಿ ನೋಡ್ರಿ, ಕೇಳ್ರಿ. ಮಮ ಕುಟುಂಬಸ್ಯ ಸರ್ವ ಸದಸ್ಯೈಃ ಸಹ ಅಹಂ ಪ್ರತಿದಿನಂ ಶತ ಹನುಮಾನ್ ಚಾಲೀಸಾ ಪಾಠಪೂರ್ವಕಂ 11 ಶರತ್ ಅವರು, 15 ಅಭಿಜಿತ್ ರಾವ್, ಗಿರಿಧರ್ ಕುಲಕರ್ಣಿ ಹಾಗೂ ಆರತಿ ಸಬ್ನೀಸ್ 15 ದಿನ ಪರ್ಯಂತಂ ಶತವಾರಂ ಪಾಠಮಹಂ ಕಲಿಷ್ಯೆ. ಈಗೇನದನು
ಶನಿವಾರಕ್ಕೊಮ್ಮೆ ವಾರಕ್ಕೆ ಒಂದು ದಿವಸದಂತೆ 3 ವರ್ಷಗಳವರೆಗೆ ಪಾಠ ಮಾಡೋರು ಹೇಳಬೇಕು. ಪ್ರತಿ ಶನಿವಾರೇ ಶರತ್ ತಾಪಸ್ ಅವರು ಹೇಳಬೇಕು, ರಾಜೇಶ್ವರಿ ಮಂಜುನಾಥ್ ಹಾಗೂ ಕುಟುಂಬದವರು. ಅವ್ರು 1 ತಿಂಗಳದ್ದು ಹೇಳ್ತೀನಿ, ಮುಂಚೆ ಅವ್ರು 1 ತಿಂಗಳದ್ದಿದೆ ಅವ್ರದ್ದು ಹೇಳ್ತೀನಿ. ನೀವು ರಾಜೇಶ್ವರಿ ಮಂಜುನಾಥ್ ಕುಟುಂಬದವರು ಹೇಳಬೇಕು. ಮಮ ಕುಟುಂಬ ಸರ್ವ ಸದಸ್ಯೈಃ ಸಹ ಪ್ರತಿದಿನಂ ಶತ ಪಾಠ ಪೂರ್ವಕಂ ಏಕಮಾಸ ಪರ್ಯಂತಂ ಅಹಂ ಪಾಠಮಹಂ ಕರಿಷ್ಯೆ. ಇನ್ನೊಂದ್ಸಲ ಹೇಳ್ತೀನಿ ನೋಡಿ. ಮಮ ಕುಟುಂಬಸ್ಯ ಸರ್ವ ಸದಸ್ಯೈಃ ಸಹ ಅದ್ಯ ಆರಭ್ಯ ಮಾಸ ಪರ್ಯಂತಂ ಪ್ರತಿದಿನಂ ಶತಪಾಠಮಹಂ ಕರಿಷ್ಯೆ. ಇನ್ನು ವಾರಕ್ಕೊಮ್ಮೆ ಅಂತೆ 3 ವರ್ಷಗಳವರೆಗೆ ಜಯಶ್ರೀ ದೇಸಾಯಿ ಹಾಗೂ ಕುಟುಂಬದವರು, ಸತೀಶ್ ಪಾಟೀಲ್ ಹಾಗೂ ಅವ್ರ ಮನೆಯವರು, ಅದೇ ರೀತಿಯಾಗಿ ಶರತ್ ತಾಪಸ್ ಹಾಗೂ ಅವ್ರ ಕುಟುಂಬದವರು, ಆಮೇಲೆ ಇಷ್ಟು 3 ಮಂದಿ ಏನದನ್ನು ಈಗ ಹೇಳಬೇಕು. ಪ್ರತಿ ಶನಿವಾರೇ ಶತಪಾಠ ಪೂರ್ವಕಂ 3 ವರ್ಷ ಪರ್ಯಂತಂ ಮಮ ಕುಟುಂಬಸ್ಯ ಸದಸ್ಯೈಃ ಸಹ ಅಹಂ ಹನುಮಾನ್ ಚಾಲೀಸಾ ಪಾಠಮಹಂ ಕರಿಷ್ಯೆ. ಇನ್ನೊಂದ್ಸಲ ಹೇಳ್ತೇನೆ. ಮಮ ಕುಟುಂಬಸ್ಯ ಸರ್ವ ಸದಸ್ಯೈಃ ಸಹ ಪ್ರತಿ ಶನಿವಾರೇ ಶತ ಹನುಮಾನ್ ಚಾಲೀಸಾ ಪಾಠ ಪೂರ್ವಕಂ 3 ವರ್ಷ ಪರ್ಯಂತಂ ಅಹಂ ಕರಿಷ್ಯೆ. ಈ ಎಲ್ಲರೂ ನೀರು ಬಿಡಬೇಕು. ಎಡಗೈಯ ನಕ್ಷತ್ರ ಬಲಗೈಯ ತಗೊಂಡು ಎಲ್ಲರೂ ಏನಿಲ್ಲ ನೀರು ಬಿಡಬೇಕು. ಎಲ್ಲರಿಗೂ ಹೇಳಿ ಅವ್ರವ್ರ ಹೆಂಗಂತಾರೋ ಅದ್ರ ಪ್ರಕಾರವಾಗಿ ಹೇಳಿದ್ದೀನಿ. ಈಗ ಎಲ್ಲರೂ ನೀರು ಬಿಡಬೇಕು. ಈಗ ಯಾರ್ಯಾರು ಹೆಂಗೆ ಅನ್ನೋದು ಇನ್ನೊಂದ್ಸಲ ಹೇಳ್ತೀನಿ. ಆರತಿ ಸಬ್ನೀಸ್ ಹಾಗೂ ಕುಟುಂಬದವರು ಪ್ರತಿ ದಿವಸ 100ರಂತೆ 15 ದಿವಸ. ಗಿರಿಧರ ಕುಲಕರ್ಣಿ ಹಾಗೂ ಕುಟುಂಬದವರು ಪ್ರತಿ ದಿವಸ 100ರಂತೆ 15 ದಿವಸ. ಅಭಿಜಿತ್ ರಾವ್ ಹಾಗೂ ಕುಟುಂಬದವರು ಪ್ರತಿ ದಿವಸ 100ರಂತೆ 15 ದಿವಸ. ಶರತ್ ತಾಪಸ್ ಅವರು ಪ್ರತಿ ದಿವಸ 100ರಂತೆ 11 ದಿವಸ. ಹಾಗೂ ಮುಂದೆ ಶನಿವಾರಕ್ಕೊಮ್ಮೆ ಅಂತೆ ಪ್ರತಿ ಶನಿವಾರ 100ರಂತೆ 3 ವರ್ಷ. ರಾಜೇಶ್ವರಿ ಮಂಜುನಾಥ್ ಹಾಗೂ ಕುಟುಂಬದವರು ದಿವಸಕ್ಕೆ 100ರಂತೆ 1 ತಿಂಗಳು. ಜಯಶ್ರೀ ದೇಸಾಯಿ ಹಾಗೂ ಕುಟುಂಬದವರು ವಾರಕ್ಕೆ 1 ದಿವಸದಂತೆ 3 ವರ್ಷ. ಸತೀಶ್ ಪಾಟೀಲ್ ಅವರು ವಾರಕ್ಕೆ ಶನಿವಾರಕ್ಕೆ 1ರಂತೆ 3 ವರ್ಷದವರೆಗೆ ಪಾಠ ಮಾಡಬೇಕಾಗಿ ವಿನಂತಿ. ಸದ್ಗುರು ಸನ್ನಿಧಾನದಲ್ಲಿ ನಿಮ್ದೆಲ್ಲರಿಗೂ ಸಂಕಲ್ಪ ಆಗಿದೆ. ಮಹಾರಾಜರು ಯಾವಾಗಲೂ ನಿಮ್ಮ ಜೊತೆಗೆ ಇದ್ಕೊಂಡು ನಿಮ್ಮ ಕಡೆಯಿಂದ ಸಂಕಲ್ಪ ಪೂರ್ವಕವಾಗಿ ಸಂಕಲ್ಪಕ್ಕೆ ಅನುಸಾರವಾಗಿ ಪಾಠ ಮಾಡಿಸುತ್ತಾರೆ. ಅದಕ್ಕಾಗಿ ಅವರು ಶಕ್ತಿ, ಯುಕ್ತಿ, ಭಕ್ತಿ ಮತ್ತು ಪರಿಸ್ಥಿತಿ ಎಲ್ಲವನ್ನೂ ಕೊಟ್ಟು ಅವರು ಪಾಠ ಮಾಡಿಸುತ್ತಾರೆ. ಆದ್ದರಿಂದ ಮಹಾರಾಜರು ಒಂದ್ಸಲ ನಮಸ್ಕಾರ ಮಾಡಿ ನೀವೆಲ್ಲರೂ ನಾನು ಈಗ ಹೇಳ್ದಂಗೆ ಹೇಳಬೇಕೇನು ಅಂದ್ರೆ, ತತ್ರಾದೋ ನಿರ್ವಿಘ್ನತಾ ಸಿದ್ಧ್ಯರ್ಥಂ ಮಹಾಗಣಪತಿ ಸ್ಮರಣಂಚ ಕರಿಷ್ಯೆ, ಸದ್ಗುರು ಸ್ಮರಣಂಚ ಕರಿಷ್ಯೆ, ಸೀತಾರಾಮಚಂದ್ರ ಸ್ಮರಣಂಚ ಕರಿಷ್ಯೆ, ಮಾರುತಿ ಸ್ಮರಣಂಚ ಕರಿಷ್ಯೆ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಸದ್ಗುರುನಾಥ ಮಹಾರಾಜ ಕಿ ಜೈ. ಮಾತಾ ರಾಮೋ ಮತ್ಪಿತಾ ರಾಮಚಂದ್ರಃ, ಸ್ವಾಮಿ ರಾಮೋ ಮತ್ಸಖಾ ರಾಮಚಂದ್ರಃ, ಸರ್ವಸ್ವಂ ಮೇ ರಾಮಚಂದ್ರೋ ದಯಾಳುಃ. ನಾನ್ಯಂ ಜಾನೆ ನೈವ ಜಾನೆ ನ ಜಾನೆ, ದಕ್ಷಿಣೇ ಲಕ್ಷ್ಮಣೋ ಯಸ್ಯ, ವಾಮೇ ತು ಜನಕಾತ್ಮಜ, ಪುರತೋ ಮಾರುತಿರ್ಯಸ್ಯ. ತಂ ವಂದೇ ರಘುನಂದನಂ ಮನೋಜವಂ ಮಾರುತುಲ್ಯವೇಗಂ, ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ, ವಾತಾತ್ಮಜಂ ಮಾನವಯೂಥ ಮುಖ್ಯಂ, ಶ್ರೀರಾಮದೂತಂ ಶರಣಂ ಪ್ರಪದ್ಯೆ. ಸದ್ಗುರುನಾಥ ಮಹಾರಾಜ ಕಿ ಜೈ. ಶ್ರೀ ಆಂಜನೇಯ ಸ್ವಾಮಿ ಮಹಾರಾಜ ಕಿ ಜೈ. ಜೈ ಜೈ ರಘುವೀರ ಸಮರ್ಥ. ಅರ್ಥಾತ್ ಎಲ್ಲರೂ ಅರಿಶಿನ ಕುಂಕುಮ ಇರಿಸಬೇಕು. ಶ್ರೀ ಸದ್ಗುರುನಾಥಾನಂದಾಭ್ಯಾ ನಮಃ. ಶ್ರೀ ಮಾರುತಿ ದೇವತಾಭ್ಯೋ ನಮಃ. ಹರಿದ್ರಾ ಕುಂಕುಮ ಸಮರ್ಪಯಾಮಿ. ಅಲಂಕಾರಾಧ್ಯಕ್ಷತಾನ್ ಸಮರ್ಪಯಾಮಿ. ನಾನಾವಿಧ ಪರಿಮಳ ಪತ್ರ ಪುಷ್ಪಾಣಿ ಸಮರ್ಪಯಾಮಿ.
ಅದು ಉದಿನ ಕಡ್ಡಿ ಇದ್ರೆ ಹಾಕ್ತಾರೆ. ಧೂಪಮಾಗ್ರಾಪಯಾಮಿ ದೀಪಂ ದರ್ಶಯಾಮಿ. ಏನಾದ್ರೂ ನೈವೇದ್ಯಕ್ಕೆ ಇಟ್ಟಿದ್ರ ಹಣ್ಣು ಬೇಳೆ ಸಕ್ಕರೆ ನೈವೇದ್ಯ ತೋರಿಸ್ರಿ. ನೈವೇದ್ಯಂ ಸಮರ್ಪಯಾಮಿ. ಉತ್ತರ ಮಹಾನೀರಾಂಜನ ದೀಪಂ ದರ್ಶಯಾಮಿ. ನೀರಾಂಜನ ಇದ್ದರೆ ಬೆಳಗ್ರಿ. ಮಂತ್ರ ಪುಷ್ಪಾಂಜಲಿ ಸಮರ್ಪಯಾಮಿ. ಪ್ರದಕ್ಷಿಣ ನಮಸ್ಕಾರ ಸಮರ್ಪಯಾಮಿ. ಅಲ್ಲೇ ಎದ್ದು ನಿಂತು ಒಂದು ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಮಾಡಿ. ಈಗೆಲ್ಲಾರು ಏನದನು ಅಲ್ಲಿ ಮಹಾರಾಜರ ಮುಂದೆ ಅಥವಾ ಮಾರುತಿ ಮುಂದೆ ರಾಮದೇವ್ರ ಮುಂದೆ ಕೂತು ಒಂದು ಸಲ ನೀವು ಯಾರು ಕೂತಿರೋ ಯಜಮಾನ ಸಂಕಲ್ಪ ಮಾಡಲಿಕ್ಕೆ ಒಂದು ಸಲ ಹನುಮಾನ್ ಚಾಲೀಸ ಅಂದ್ರೆ ಆಮೇಲೆ ಏನದನು ಇವತ್ತಿನಿಂದ 11 ದಿವಸ ನಾವು 15 ದಿವಸ ನಾವು ಶುರು ಮಾಡಬೇಕು. ಶನಿವಾರಕ್ಕೊಮ್ಮೆ ನಾವು ಏನದ ಮುಂದೆ ಬರುವ ಶನಿವಾರ ದಿವಸ ನೀವು ಅದನ್ನ ಅನ್ಲಿಕ್ಕೆ ಅಡ್ಡಿ ಇಲ್ಲ. ಈ ಪ್ರಕಾರವಾಗಿ ನಿಮ್ಮ ಸಂಕಲ್ಪಕ್ಕೆ ಅನುಸಾರವಾಗಿ ನೀವು ಹನುಮಾನ್ ಚಾಲೀಸ ಪಾಠ ಮಾಡಬೇಕು. ಮಹಾರಾಜರು ಎಲ್ಲರಿಗೂ ನಮಗೆಲ್ಲರಿಗೂ ಆಯುಷ್ಯ ಆರೋಗ್ಯ ಐಶ್ವರ್ಯವನ್ನು ಅನುಗ್ರಹಿಸಲಿ. ಮತ್ತು ಮುಖ್ಯವಾಗಿ ನಮಗೆಲ್ಲರಿಗೂ ಭಗವಂತನಲ್ಲಿ ಭಕ್ತಿ ನಾಮದಲ್ಲಿ ಪ್ರೇಮ ಹಾಗೂ ಸದ್ಗುರು ಅನನ್ಯವಾಗಿರ್ತಕ್ಕಂಥ ನಿಷ್ಠೆಯನ್ನು ಕೊಡಲಿ ಅಂತ ತಿಳ್ಕೊಂಡು ಹೇಳಿ ಸದ್ಗುರುನಾಥ ಮಹಾರಾಜ ಕಿ ಜೈ ಜೈ ಜೈ. ಲೀಸ್ಟ್ ಬಂದದ್ದು ಒಂದು ಗಂಟೆ ವಾಟ್ಸಪ್ ದಿನೇಶಿಗೆ ಹೇಳೋದು ಸತ್ಯ 1 ಗಂಟೆಗೆ ಓದಿರ್ತಾರ ಹಾಕ್ಯಾವ ಏನು ಕೇಳ ಹಾಕಿದ್ದಿನ ಹಾಕಂತ ಇನ್ನೂ ತಾಸು ಗಂಟೆ ನೀವು ಎಲ್ಲ ಸಂಕಲ್ಪ ಆಗಿ